ಇಂಡಿಯಾ ಮೈತ್ರಿಕೂಟದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದಷ್ಟು ಒಡಕು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ವಿಶೇಷವಾಗಿ ಸೀಟು ಹಂಚಿಕೆ ಅಂತ ವಿಚಾರ ಬಂದಾಗ ಎಲ್ಲ ಒಂದು ಫೈನಲ್ ಆಗಿಬಿಟ್ಟಿದೆಯಾ? ಇದು ಇಲ್ಲ. ಅಲ್ಲಲ್ಲಿ ನಮಗಿಷ್ಟು ಬೇಕು ಅಂತ ಹೇಳಿ ಆಯಾ ರಾಜ್ಯಗಳಲ್ಲಿ ಬಲವಾಗಿರತಕ್ಕಂಥ ಪಕ್ಷಗಳು ಬೇಡಿಕೆಯನ್ನು ಇಡೋದಕ್ಕೆ ಶುರು ಮಾಡಿವೆ. ಸೀಟು ಹಂಚಿಕೆ ಬಗ್ಗೆ ಒಂದು ಸಮನ್ವಯದ ಕೊರತೆ ಕಾಣಿಸ್ಕೊಳ್ತಾ ಇದೆ. ಒಬ್ಬರು ನಿಂತ್ಕೊಂಡು ಇಡೀ ಮೈತ್ರಿಕೂಟದಲ್ಲಿ ನಿಮ್ಮದೆಷ್ಟು ಅಂತ ಹೇಳಿ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಒಬ್ಬ ಕನ್ವೀನರ್ ಬೇಕಾಗುತ್ತೆ, ಸ್ಟ್ರಾಂಗ್ ಕನ್ವೀನರ್, ಸಂಯೋಜಕ ಒಬ್ಬರು ಬೇಕಾಗುತ್ತೆ, ಮಾತನಾಡೋರು ಬೇಕಾಗುತ್ತೆ, ಒಂದು ಅಥಾರಿಟೇಟಿವ್ ಹ್ಯಾಂಡ್ ಬೇಕಾಗುತ್ತೆ ಅಲ್ಲಿ. ಸೊ ಅದು ಇಲ್ಲವೇನೋ ಈಗ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇದುವರೆಗೂ ಸೀಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ಮಾತುಕತೆ ಇಲ್ಲ. ಹಿಂದೆ ನಡೆದಂಥ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಕೂಡ ನೋಡಿ, ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅಷ್ಟು ಒಳಗಡೆ ಸೀಟ್ ಲೆಕ್ಕಾಚಾರ ಮುಗಿದುಬಿಡಲಿ, ನಾವು ಈಸಿ ಆಗಿಬಿಡುತ್ತೆ ನಮಗೆ, ನಾವು ಅವಾಗ ಫೈಟ್ ಮಾಡೋಣ ಅಂದಾಗ ಇವರು ನಾವು ಭಾರತ್ ಜೋಡೋ ಮಾಡ್ತೀವಿ, ನ್ಯಾಯ ಯಾತ್ರೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರು ಕೂತಿದ್ದಾರೆ. ಇದರ ನಡುವೆ ಏನಾಗ್ತಾ ಇದೆ, ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಮತ್ತು TMC, ತೃಣಮೂಲ ಕಾಂಗ್ರೆಸ್, ಎಲ್ಲ ಕಾಂಗ್ರೆಸ್ಸಿಂದ ಸಿಡಿದು ಬಂದಂಥ ಪಾರ್ಟಿಗಳಿವೆಲ್ಲವೂ ಕೂಡ ಸೀಟ್ ಹಂಚಿಕೆ ವಿಚಾರಕ್ಕೆ ಈಗ ಒಂದಷ್ಟು ಗೊಂದಲ ಆಚೆ ಬರ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್, JDU, RJD ನಡುವೆ ಸೀಟ್ ಸಂಬಳ ನಡೀತದೆ. ನನಗಿಷ್ಟು ಬೇಕು ಅಂತ JDUನೂ ಕೇಳ್ತಾ ಇದೆ, RJD ಮತ್ತು ಕಾಂಗ್ರೆಸ್ ಇದೆ. ನಿನ್ನೆ ಕಾಂಗ್ರೆಸ್ ನಾವು ಚೆಕ್ ಮಾಡಿಕೊಂಡಾಗ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ನಾಯಕರ ನಡುವೆ ಒಂದು ಸಭೆಯಲ್ಲಿ ಒಮ್ಮತಕ್ಕೆ ಅವರು ಬರೋಕ್ಕಾಗ್ತಾ ಇಲ್ಲ. ಇವತ್ತು ಮುಂಬೈನಲ್ಲಿ ಕಾಂಗ್ರೆಸ್, ಶಿವಸೇನೆ, ಉದ್ಧವ್ ಬಣ ಇದೆಯಲ್ಲ, NCP ನಡುವೆ ಸಭೆ ನಡೀತಾ ಇದೆ. ಮತ್ತೊಂದು ಕಡೆ ಸಮಾಜವಾದಿ ನಾಯಕರೊಂದಿಗೂ ಕೂಡ ಅಖಿಲೇಶ್ ಪ್ರತ್ಯೇಕ ಸಭೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಈ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲಗಳಲ್ಲಿ ಕಾಣಿಸ್ತಾ ಇದೆ. दलयू इंडिया गठबंधन का संस्थापक सदस्य, भारतीय जनता पार्टी की जो बढ़ी हुई तैयारियां हैं वो हमें चिंतित करती. इंडिया गठबंधन के संगठनात्मक ढांचे से लेकर के उम्मीदवारों के चयन से और संयुक्त सभाओं के ना होने पर हम चिंतित भी हैं और कंसर्न फील भी करते हैं और चाहते हैं कि सब चीज़ जल्दी. ಇನ್ನು ನಾವು ವೆಸ್ಟ್ ಬೆಂಗಾಲ್ ಅಂತ ಬಂದರೆ ಅಥವಾ ಪಶ್ಚಿಮ ಬಂಗಾಳ ಅಂತ ಬಂದಾಗ ಇಲ್ಲಿ TMC ಕಾಂಗ್ರೆಸ್ ನಡುವೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಒಂದು ತಾಕಲಾಟಗಳು ಇಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. 42 ಸೀಟಲ್ಲಿ ನಾವು ನಿಮಗೆ ಬಿಟ್ಕೊಡೋದೇ 2 ಸೀಟ್ ಅಂತ TMC. 2 ಸೀಟಪ್ಪ, ಕಳೆದ ಬಾರಿ ನೀವೇನು ಗೆದ್ದಿದ್ರೋ ಅಷ್ಟು ಮಾತ್ರ ಬಿಟ್ಕೊಡ್ತೀವಿ ನಾವು, ಉಳಿದು ಸೀಟೆಲ್ಲ ನೀವು ಕೆಳಗೆ ಬರಬೇಡಿ ಅಂತ TMC ಹೇಳ್ತಾ ಇದೆ. ಕಾಂಗ್ರೆಸ್ ಇಲ್ಲ ನನಗೆ 6 ಬೇಕು, ನನಗೆ 8 ಬೇಕು, ನನಗೆ 10 ಬೇಕು ಅಂತ ಕಾಂಗ್ರೆಸ್ನ ಕಥೆ ಇಲ್ಲಿ. ನೋಡಿ, ಇಲ್ಲಿ ಏನಾಗಿದೆ, 42 ಸ್ಥಾನಗಳ ಪೈಕಿ 40 ಸ್ಥಾನಗಳಲ್ಲಿ TMC ನಾನು ಅಭ್ಯರ್ಥಿ ಇಳಿಸ್ತೀನಿ ಅಂಥೇಳಿ ಅವರ ಒಂದು ಚಿಂತನೆಯಲ್ಲಿ ಕಾಣಿಸ್ತಾ ಇದೆ. 40 ಅಭ್ಯರ್ಥಿ ಇಳಿಸ್ಬಿಡ್ತೀನಿ ನಾನು ಅಂತ. ಇನ್ನೊಂದು ಕಡೆ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ, ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಇವರು ಕಾಂಗ್ರೆಸ್ಗೆ ಬಿಟ್ಕೊಡಬೇಕು ಅಂತ ಇರೋದು ಬರೀ 2 ಕ್ಷೇತ್ರ ಮಾತ್ರ, ಬಹರಾಂಪುರ, ಮಾಲ್ಡಾ ಸೌತ್. ಬಹರಾಂಪುರ ಬಿಟ್ಕೊಡ್ತಾರಂತೆ ಇವರು, ಮಾಲ್ಡಾ ಸೌತನ್ನು ಬಿಟ್ಕೊಡ್ತಾರಂತೆ ಯಾರಿಗೆ? ಕಾಂಗ್ರೆಸ್ಗೆ. ನೋಡಪ್ಪ, ನೀವು 2019ರಲ್ಲಿ ಈ 2ರಲ್ಲೇ ಗೆದ್ದಿದ್ದು, ಆ 2 ಮಾತ್ರ ಬಿಟ್ಕೊಡ್ತೀನಿ, ನಾನು ತಕರಾರು ಮಾಡಲ್ಲ, ಬೇರೆ ಕ್ಷೇತ್ರ ನೀವು ಕೇಳಕ್ಕೆ ಬರಬೇಡಿ, ನೀವು ಗೆದ್ದಿರುವ ಕ್ಷೇತ್ರ ನೀವು ಇಟ್ಕೊಳ್ಳಿ, ನಾನು ಗೆದ್ದಿರೋ ಕ್ಷೇತ್ರ ನಾನು ಇಟ್ಕೋತೀನಿ. ಮಮತಾ ಬ್ಯಾನರ್ಜಿಯವರ ವಾದ, ಒಂದು ಚಿಂತನೆ ಕೂಡ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರ ಬಳಿಯಲ್ಲಿ 9ರಿಂದ 10 ಸ್ಥಾನ ನೀವು ಕೊಡಲೇಬೇಕು ಅಂತ ಕಾಂಗ್ರೆಸ್ ಒಂದು ಕಡೆ ಬೇಡಿಕೆ ಇಡ್ತಾ ಇದೆ. ನೀವು 9ರಿಂದ 10 ಅಂದರೆ 9ರಿಂದ 10 ಸ್ಥಾನ ಬಿಟ್ಕೊಡ್ಲೇಬೇಕಾಗತ್ತೆ ನಮಗಲ್ಲಿ ಗೆಲ್ಲೋ ಅವಕಾಶಗಳು ಈ ಬಾರಿ ಜಾಸ್ತಿ ಇದೆ. ಆಯ್ತಪ್ಪ, ಅಕಸ್ಮಾತ್ ಮಮತಾ ಬ್ಯಾನರ್ಜಿ ಈ ಸೀಟು ಹಂಚಿಕೆ ವಿಚಾರಕ್ಕೆ ಒಪ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ, ಆಗ ಕಾಂಗ್ರೆಸ್ ಏನು ಮಾಡುತ್ತಂತೆ ಅಂದರೆ CPMನೊಂದಿಗೆ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬಹುದಾಗುತ್ತೆ. ಇದರಿಂದ ಓಟುಗಳ ವಿಭಜನೆಯಾಗಿ ಕಾಂಗ್ರೆಸ್ ಗೆಲ್ಲುತ್ತೋ CPM ಗೆಲ್ಲುತ್ತೋ ಗೊತ್ತಿಲ್ಲ, ಮಮತಾಗಂತೂ ಏಟು ಬೀಳುತ್ತೆ. ಓಟ್ ಡಿವೈಡ್ ಆಗಿಬಿಡುತ್ತಲ್ಲ, ಮಮತಾಗ ಓಟು ಡಿವೈಡ್ ಆಗಿಬಿಟ್ಟಾಗ ಮಮತಾಗೆ ಏಟು ಬೀಳುತ್ತೆ, ಅದು TMCಗೆ ಏಟು ಬೀಳುತ್ತೆ. ಹಾಗಾಗಿ ಒಬ್ಬ ಅಭ್ಯರ್ಥಿ ಎದುರುಗಡೆ ಒಬ್ಬ ಸ್ಪರ್ಧಿ ಪ್ಲಾನ್ ಮಾಡುವಂಥ ಅಥವಾ ಸ್ಪರ್ಧೆ ಮಾಡುವಂಥ ಪ್ಲಾನ್ ಇತ್ತಲ್ಲ, ಅದೇ ಫೇಲ್ ಆಗಿಬಿಡುತ್ತೆ. ಇವರಿಷ್ಟು ಜನ ಒಗ್ಗಟ್ಟಾಗಿರೋದೇ ಅದಕ್ಕೆ. ಒಬ್ಬರ ಎದುರುಗಡೆ ಒಬ್ಬ ಮಾತ್ರ ಸ್ಪರ್ಧೆ ಇರಬೇಕು, BJP ಕ್ಯಾಂಡಿಡೇಟಾ, ಅವ್ರ ವಿರುದ್ಧ ಒಬ್ಬರು TMC ಇರಬೇಕು, ಇನ್ಯಾರೂ ಸ್ಪರ್ಧೆ ಮಾಡಬಾರ್ದು. BJP ಕ್ಯಾಂಡಿಡೇಟಾ, ಅವ್ರ ವಿರುದ್ಧ ಆಮ್ ಆದ್ಮಿ ಸ್ಪರ್ಧೆ ಮಾಡಬೇಕು, ಇನ್ಯಾರೋ ಸ್ಪರ್ಧೆ. ಈ ಥರ ಸೂತ್ರ ಇತ್ತಲ್ಲ, ಆ ಸೂತ್ರವೇ ಬಿದ್ದು ಹೋಗುತ್ತೆ ಇಲ್ಲಿ. ಅವರವ್ರ ಕಾಲು ಅವರವರೇ ಎಳ್ಕೊಂಡು ಹಾಳಾಗೋ ಕಥೆ ಇದೆ. ಇನ್ನು ಆಮ್ ಆದ್ಮಿ ವರ್ಸಸ್ ಕಾಂಗ್ರೆಸ್ ಅಂತ ಬಂದಾಗ ಏನಾಗುತ್ತೆ ನೋಡಿ, ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಅಂತ ಬಂದಾಗ ಸಮನ್ವಯ ಸಫಲ ಸಾಧ್ಯತೆ ಇದೆ, ಕಾಣಿಸ್ತಾ ಇದೆ. ಆಯ್ತಪ್ಪ, ಇವರಿಬ್ಬರು ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತೇಳಿ. ದೆಹಲಿಯಲ್ಲಿ ಕಾಂಗ್ರೆಸ್ಗೆ 3 ಸ್ಥಾನ ಕಾಂಗ್ರೆಸ್ಗೆ, ಪಂಜಾಬ್ನಲ್ಲಿ 6 ಸ್ಥಾನ ಬಿಟ್ಕೊಡ್ಬೇಕು ಅಂಥೇಳಿ ಆಮ್ ಆದ್ಮಿ ಒಪ್ಕೊಂಡಿದ್ದು. ನೋಡ್ರಪ್ಪ, ಕಾಂಗ್ರೆಸ್ಗೆ MP ಸ್ಥಾನಗಳು ಅವ್ರು ಸ್ಪರ್ಧೆ ಮಾಡೋಕ್ಕೆ 3 ಬಿಟ್ಕೊಟ್ಬಿಡ್ತೀವಿ ನಾವು,
ಪಂಜಾಬಲ್ಲಿ ನಮ್ಗೆ 6 ಬಿಟ್ಕೊಡ್ಬೇಕು ಅವರು, ಇದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತ. ಹರಿಯಾಣದಲ್ಲಿ 10ರಲ್ಲಿ 3 ಸ್ಥಾನ ಕಾಂಗ್ರೆಸ್ಗೆ, ಗುಜರಾತಲ್ಲಿ 26ರಲ್ಲಿ 1 ಸ್ಥಾನ ಕೊಡಬೇಕು ಅಂತ ಆಪ್ ಇಲ್ಲಿ ಷರತ್ತನ್ನು ಹಾಕ್ತಾ ಇದೆ. ಗುಜರಾತಲ್ಲಿ ನಿಮ್ಮ ಪಾರ್ಟಿಗೆ ತುಂಬ ಸ್ಟ್ರಾಂಗ್ ಹೋಲ್ಡ್ ಇಲ್ಲ ಅಲ್ಲಿ, ಸೊ ನಾವು 26 1 ಬಿಟ್ಕೊಡ್ತೀವಪ್ಪ. ಹರಿಯಾಣದಲ್ಲಿ 10ರಲ್ಲಿ 3 ಬಿಟ್ಕೊಡ್ತೀವಿ ಅಂಥೇಳಿ ಆಪ್ ಷರತ್ತನ್ನು ಹಾಕ್ತಾ ಇದೆ ಇಲ್ಲಿ. ಗೋವಾದಲ್ಲಿ 1 ಸ್ಥಾನಕ್ಕೆ ನಾವು ಚುನಾವಣೆ ಮಾಡ್ತೀವಿ ಅಂಥೇಳಿ ಆಮ್ ಆದ್ಮಿ ಪಾರ್ಟಿ ಷರತ್ತನ್ನು ಹಾಕಿದೆ. ಇದು ಆಮ್ ಆದ್ಮಿ ಪಕ್ಷದ ಬೇಡಿಕೆ. ಬಿಹಾರದಲ್ಲಿ ನಾವು ಚೆಕ್ ಮಾಡ್ಕೊಂಬಿಟ್ಟಾಗ ಏನಾಗುತ್ತೆ, ಇಂಡಿಯಾ ಒಕ್ಕೂಟಕ್ಕೆ ಸೀಟ್ ಹಂಚಿಕೆ ಬಿಕ್ಕಟ್ಟು ಬಿಹಾರದ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ ಸೀಟ್ ಹಂಚಿಕೆ ವಿಚಾರದಲ್ಲಿ ಪಟ್ಟು ಸಡಿಲ ಮಾಡಬೇಕು ಅಂತ JDS ಕೇಳಿಕೊಂಡ್ರೆ ನಿರಾಕರಣೆ ಇದೆ JDU ಕಡೆಯಿಂದ. JDS ಅಲ್ಲ, JDU ಕಡೆಯಿಂದ. 2024ರ ಲೋಕಸಭಾ ಅಖಾಡದಲ್ಲಿ ಈ ಬಾರಿ ಪಕ್ಷ 17 ಸ್ಥಾನಗಳಿಗಾಗಿ ಪಟ್ಟು ಹಿಡಿದು ಕೂತಿದೆ. 17 ಸ್ಥಾನ ನನಗೆ ಬೇಕು ಅಂತ. 2019ರ ಚುನಾವಣೆಯಲ್ಲಿ ಏನಾಗಿತ್ತು ಕಥೆ ಅಂತ ನಾವು ನೋಡಿದಾಗ, NDA ಮೈತ್ರಿ ಜೊತೆ ಸೇರಿಕೊಂಡು 16 ಸ್ಥಾನಗಳಲ್ಲಿ JDU ಗೆಲುವನ್ನು ಕಂಡಿತ್ತು. ರಾಜಿ ಆಗ್ತಕ್ಕಂಥ ಮಾತೇ ಇಲ್ಲ ಅಂತ JDU ಇದೀಗ ಹೇಳ್ತಾ ಇದೆ. ಹಲವು ಪಕ್ಷಗಳು ಮೌನಕ್ಕೆ ಜಾರಿಬಿಟ್ಟಿದೆ. ಉತ್ತರ ಪ್ರದೇಶ ಆಗಲಿ, ತಮಿಳುನಾಡಾಗಲಿ, ತೆಲಂಗಾಣ ಆಗಲಿ, ಇನ್ನಿತರ ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳು ಮೌನ ವಹಿಸಿವೆ. ತಮ್ಮಲ್ಲೇ ಸಭೆ ನಡೆಸಿಕೊಂಡು ಸ್ಥಾನಗಳ ಲೆಕ್ಕಾಚಾರವನ್ನು ಮಿತ್ರ ಪಕ್ಷಗಳು ಹಾಕ್ತಾ ಇವೆ. ಇಲ್ಲಿ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇದೆಯಲ್ಲ, ಇದಕ್ಕಿಂತ ಮುಂಚೆನೇ ಸೀಟ್ ಹಂಚಿಕೆ ಬಿಕ್ಕಟ್ಟು ಜೋರಾಗ್ತಾ ಇದೆ. ಇಲ್ಲಿ ಈ ಕಡೆ ಹಿರಿಯ ನಾಯಕರು ಸಮನ್ವಯತೆಗೆ ಆಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಿತ್ರ ಪಕ್ಷಗಳು ಕೂಡ ಸೀಟ್ ಹಂಚಿಕೆ ವಿಚಾರದಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿಕೊಳ್ಳಬಹುದು ಅಂತ ಚಾನ್ಸಸ್ ಕೂಡ ಇಲ್ಲಿ ಕಂಡು ಬರ್ತಾ ಇದೆ.